ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಹಲ್ಗಾಮ್ ದಾಳಿಯ ಹಿಂದೆ ನಮ್ಮ ISI ಇದೆ ಅಂತ ಕೆನಡಾದಲ್ಲಿ ಕೂತ ಪಾಕಿಸ್ತಾನದ ಮಾಜಿ ಸೈನಿಕನೊಬ್ಬ ಹೇಳ್ತಲೇ ಇದ್ದ. ISIನ ಅಧಿಕಾರಿಗಳು ಬೇಡ ಬೇಡ ಅಂದ್ರು ಕೇಳದೆ ನಮ್ಮ ಜರ್ನಲ್ಲೇ ದಾಳಿ ಮಾಡಿಸಿದ್ದು ಅಂತ ಆ ಮಾಜಿ ಸೇನಾಧಿಕಾರಿ ಹೇಳ್ತಿದ್ದಾಗಲೇ ಭಾರತಕ್ಕೆ ಕೂಡ ಇದು ಪಾಕಿಸ್ತಾನದೇ ಕೈವಾಡ ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಉಳಿದಿರಲಿಲ್ಲ. ಇನ್ನು ಈಗ NIA ತನಿಖೆ ಕೂಡ ಪಹಲ್ಗಾಮ್ ದಾಳಿಯ ಹಿಂದೆ ISIನ ಕೈವಾಡದ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದೆ. ಈ ದಾಳಿಯ ಹಿಂದೆ ISI ಇದೆ. ಪ್ರಮುಖ ದಾಳಿಕೋರ ಪಾಕಿಸ್ತಾನದ ಕಮಾಂಡೋ ಫೋರ್ಸ್ ಅಲ್ಲಿ ಇದ್ದವನು ಅನ್ನೋದ್ರಿಂದ ಹಿಡಿದು ಅವನು ಭಾರತಕ್ಕೆ ಹೇಗೆ ಬಂದ, ಅವನು ಯಾರ್ಯಾರ ಜೊತೆ ಮಾತುಕತೆಗಳನ್ನು ಮಾಡಿದ್ದ, ಅವನ ಚಾಚಾ ಜಾನುಗಳಲ್ಲಿ ಯಾರಿದ್ರು, ಅಲ್ಲಿಂದ ಇವನಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾ ಇದ್ದ ಅಬೂಜಾನ್ಗಳು ಯಾರು, ಹಣ ಆಯುಧಗಳನ್ನು ತಂದುಕೊಟ್ಟ ಮಾಮೂಜಾನ್ ಯಾರು, ಈ ಎಲ್ಲ ಮಾಹಿತಿಗಳನ್ನು NIA ಈಗ ಪತ್ತೆ ಮಾಡಿದೆ. ಹಾಗಾದ್ರೆ ಈ ಹಂದಿಗಳ ಬಗ್ಗೆ NIA ತನಿಖೆ ಹೇಳ್ತಾ ಇರೋದು ಏನು? ಬನ್ನಿ ನೋಡೋಣ. ಗೆಳೆಯರೆ, ಏಪ್ರಿಲ್ 22ರ ಮಾರಣ ಹೋಮ ಇದೆಯಲ್ಲ, ಅದನ್ನು ಇಡೀ ಜಗತ್ತು ಖಂಡಿಸ್ತಾ ಇದೆ. ಗಾಜಾ ಪಟ್ಟಿಯಿಂದ ಇಸ್ರೇಲಿನ ಮೇಲೆ, ಯಹೂದಿಗಳ ಮೇಲೆ ನಡೆದ ದಾಳಿಗೂ, ಕಾಶ್ಮೀರದ ಪ್ರವಾಸಿಗರ ಮೇಲೆ ಈ ಪಾಕಿಸ್ತಾನದ ಹಂದಿಗಳು ಮಾಡಿದ ದಾಳಿಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಇಡೀ ದೇಶ ಆ ಪೈಶಾಚಿಕ ಕೃತ್ಯಕ್ಕೊಂದು ಪ್ರತೀಕಾರ ಕೇಳ್ತಾ ಇದೆ. ಏನು ಮಾಡಬೇಕು ಅದನ್ನು ಮಾಡಿ ಅಂತ ಸರ್ಕಾರ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಪಾಕಿಸ್ತಾನದ ಜೊತೆಗಿನ ಎಲ್ಲ ವ್ಯಾಪಾರಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ಭಾರತ ಹೇಳ್ತಾ ಇದ್ರೆ, ನೀವು ವ್ಯಾಪಾರ ಮಾಡಿದ್ರೂ ಸರಿ, ನಾವು ನಮ್ಮ ಟೊಮೆಟೊನ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಕಳುಹಿಸೋದಿಲ್ಲ ಅಂತ ಹೇಳೋ ಮೂಲಕ ಕೋಲಾರದ ರೈತರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆಗೆ ಅರ್ಥ ಬರೋ ಹಾಗೆ ಮಾಡಿದ್ದಾರೆ. ಗೆಳೆಯರೆ, ಟೊಮ್ಯಾಟೊ ಅನ್ನೋದೊಂದು ಲಾಟ್ರಿ ಬೆಲೆ. ಏನೋ ಎಕ್ಸ್ಪೋರ್ಟ್ ಇದ್ರೆ ಅಥವಾ ಮಾರ್ಕೆಟ್ ಚೆನ್ನಾಗಿದ್ರೆ ರೈತರಿಗೊಂದು 4 ಕಾಸು ಕೈ ಆಡಬಹುದು. ಆದರೆ ದೇಶಕ್ಕಿಂತ ಟೊಮೆಟೊದಿಂದ ಬರುವ ಹಣ ಮುಖ್ಯ ಅಲ್ಲ ಅಂತ ಕೋಲಾರದ ರೈತರು ನಿರ್ಧರಿಸಿದ್ದಾರೆ. ರೇಟ್ ಇಲ್ಲ ಅಂದ್ರೆ ನೆಲಕ್ಕೆ ಸುರಿತೀವಿ, ಆದರೆ ಪಾಕಿಸ್ತಾನಕ್ಕೆ ಕೊಡೋದಿಲ್ಲ ಅನ್ನೋ ಅವರ ನಿಲುವಿದೆಯಲ್ಲ, ಅದಕ್ಕೊಂದು ನಮನವನ್ನು ಹೇಳಲೇಬೇಕು. ಇನ್ನು ಆಹಾರ ಧಾನ್ಯಗಳು, ಔಷಧಗಳು, ಸರ್ಜಿಕಲ್ ಎಕ್ವಿಪ್ಮೆಂಟ್ ಏನನ್ನೂ ಪಾಕಿಸ್ತಾನಕ್ಕೆ ಕಳುಹಿಸೋದಿಲ್ಲ ಅಂತ ಭಾರತ ಹೇಳಿದೆ. ಅಷ್ಟೇ ಅಲ್ಲ, ಭಾರತದ ಸರಕು ಕಳ್ಳ ಮಾರ್ಗಗಳ ಮೂಲಕ ಶ್ರೀಲಂಕಾ ಹಾಗೂ ಅರಬ್ ದೇಶಗಳಿಂದ ಕೂಡ ಪಾಕಿಸ್ತಾನವನ್ನು ತಲುಪದ ಹಾಗೆ ನೋಡ್ಕೊಳ್ಳಿ ಅಂತ ಟ್ರೇಡ್ ಅಂಡ್ ಕಾಮರ್ಸ್ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಇನ್ನಿದರ ಜೊತೆಗೆ NIA ಘಟನೆಯ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಗೆಳೆಯರೆ, ಈಗ ಸಿಕ್ಕಿರೋ ಮಾಹಿತಿಯಂತೆ ಇಲ್ಲಿವರೆಗೆ NIA 2800 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದೆ. ಅದರಲ್ಲಿ ಮಾಜಿ ಮಿಲಿಟೆಂಟ್ಗಳಿದ್ದಾರೆ, ಓವರ್ ದ ಗ್ರೌಂಡ್ ವರ್ಕರ್ಸ್ ಇದ್ದಾರೆ, ಪಹಲ್ಗಾಮ್ ದಾಳಿಯ ಐ ವಿಟ್ನೆಸ್ಗಳಿದ್ದಾರೆ, ಪ್ರವಾಸಿಗರನ್ನ ಭಯೋತ್ಪಾದಕರ ಹತ್ತಿರಕ್ಕೆ ತಳ್ಳಿ ಅಲ್ಲಾಹುವಿನ ಸ್ಮರಣೆ ಮಾಡ್ತಿದ್ದವನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ಮೇ 2ನೇ ತಾರೀಕು ಸಿಕ್ಕಿರುವ ಮಾಹಿತಿಯ ಅನ್ವಯ ಈಗಲೂ 150 ಮಂದಿ NIA ಕಸ್ಟಡಿಯಲ್ಲಿದ್ದಾರೆ. ಇದರಲ್ಲಿ ಕೆಲವರು ಜಮಾತೆ ಇಸ್ಲಾಂ ಸೇರಿದ ಹಾಗೆ ಸಾಕಷ್ಟು ಸಂಘಟನೆಗಳ ಜೊತೆ ಈ ಹಿಂದೆ ಗುರುತಿಸಿಕೊಂಡವರೂ ಇದ್ದಾರೆ. ಇನ್ನು ಕೇವಲ ಅನಂತನಾಗ್ ಜಿಲ್ಲೆ ಅಷ್ಟೇ ಅಲ್ಲದೆ ಬಂಡೀಪುರ, ಕುಪ್ವಾರ, ಪುಲ್ವಾಮಾ, ಬಾರಾಮುಲ್ಲಾ ಸೇರಿದಂತೆ ಕಾಶ್ಮೀರದ ನಾನಾ ಪ್ರದೇಶಗಳಲ್ಲಿನ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. NIA ಅವರಿಂದ ಸಾಕಷ್ಟು ಮಾಹಿತಿಯನ್ನು ಹೊರತೆಗೆಯೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಮುಷ್ತಾಕ್ ಅಹ್ಮದ್ ಜರ್ದಾರ್ ಅನ್ನೋ ಭಯೋತ್ಪಾದಕನ ಶ್ರೀನಗರದ ಮನೆಯಲ್ಲಿ ಕೂಡ ಸರ್ಚ್ ಆಪರೇಷನ್ ನಡೆದಿದೆ. ಈ ಮುಷ್ತಾಕ್ ಅಹ್ಮದ್ 1999ರಲ್ಲಿ ಭಾರತದ ವಿಮಾನವನ್ನು ಭಯೋತ್ಪಾದಕರು ಅಪಹರಿಸಿದ್ರಲ್ಲ, ಆ ತಂಡದಲ್ಲಿದ್ದವನು. ಈಗ ಅವನು ಪಾಕಿಸ್ತಾನದಲ್ಲಿದ್ದಾನೆ, ಆದರೆ ಅವನ ಮನೆ ಕಾಶ್ಮೀರದಲ್ಲೇ ಇದೆ. ಕೆಲವೊಮ್ಮೆ ಗಡಿ ನುಸುಳಿ ಬರುವ ಭಯೋತ್ಪಾದಕರಿಗೆ ಇಂಥ ನಪಾಕಿ ಕಾಶ್ಮೀರಿಗಳ ಮನೆಗಳು ನೆಲೆಗಳಾಗಿ ಬದಲಾಗುತ್ತವೆ. ಹೀಗಾಗಿ ಅಲ್ಲಿ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳಿದಾರಾ, ಅಲ್ಲಿ ಏನಾದರೂ ಅಡಗಿಸಿಟ್ಟಿದ್ದಾರಾ, ಅಲ್ಲಿ ಯಾವುದಾದ್ರೂ ಆಕ್ಟಿವಿಟಿಗಳು ನಡೀತಾ ಇವೆಯಾ, ನಡೆದಿವೆಯಾ ಅನ್ನೋ ಅನುಮಾನಗಳ ಹಿನ್ನೆಲೆಯಲ್ಲಿ ಈ ಸರ್ಚ್ ಆಪರೇಷನ್ ಅನ್ನು ಕೈಗೊಳ್ಳಲಾಗಿದೆ. ಹಾಗೆ ನೋಡಿದ್ರೆ ಈ ಪ್ರಾಪರ್ಟಿಯನ್ನ ಹಿಂದೇನೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ ಮುಟ್ಟುಗೋಲು ಹಾಕೊಳ್ಳಲಾಗಿತ್ತು. ಇಷ್ಟಾದರೂ ಆ ಮನೆಯಲ್ಲಿ ಅನಧಿಕೃತವಾಗಿ ಏನಾದರೂ ತಂತ್ರಗಾರಿಕೆಗಳು ನಡೀತಿವೆಯಾ ಅನ್ನೋದನ್ನ ಪತ್ತೆ ಮಾಡೋದಕ್ಕಾಗಿ ಸರ್ಚ್ ಆಪರೇಷನ್ ನಡೆದಿದೆ ಅಂತ NIA ತಿಳಿಸಿದೆ. ಇದರ ಜೊತೆ NIA ಸಮಗ್ರ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಸ್ವತಃ NIA ಮುಖ್ಯಸ್ಥರಾದ ಸದಾನಂದ ಡಾಟೆ ಪಹಲ್ಗಾಂವ್ಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿರೋ NIA ಆ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡ್ತಾ ಇದೆ. ಈಗಾಗಲೇ NIA ಪರಿಶೀಲನೆಯಲ್ಲಿ 40 ಕಾರ್ಟ್ರೇಜ್ಗಳನ್ನ ಘಟನೆ ನಡೆದ ಸ್ಥಳದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅವುಗಳನ್ನು ಕೂಡ ಬ್ಯಾಲಿಸ್ಟಿಕ್ ಅಂಡ್ ಕೆಮಿಕಲ್ ಅನಾಲಿಸಿಸ್ಗೆ ಕಳುಹಿಸಿಕೊಡಲಾಗುತ್ತೆ. ಹಾಗೇನೆ ಅವತ್ತು ಸ್ಥಳದಲ್ಲಿ ಇದ್ದವರ ಮೊಬೈಲ್ ನಂಬರ್ಗಳು, ಎಷ್ಟು ನಂಬರ್ಗಳು ಆಕ್ಟಿವ್ ಆಗಿದ್ವು ಅನ್ನೋದರ ಬಗ್ಗೆ ಕೂಡ ತನಿಖೆಗಳು ನಡೆದಿವೆ. ಅಲ್ಲಿ 3 ಸ್ಯಾಟಲೈಟ್ ಫೋನ್ಗಳು ಆಕ್ಟಿವ್ ಆಗಿದ್ದ ಮಾಹಿತಿ ಸಿಗ್ತಾ ಇದೆ. ಅವು ಚೀನಾದ ಹುವೆ ಕಂಪನಿಗೆ ಸೇರಿದ ಸ್ಯಾಟಲೈಟ್ ಫೋನ್ಗಳು ಅಂತ ಹೇಳ್ತಾ ಇದ್ದಾರೆ. ಆ ಪೈಕಿ 2 ಸ್ಯಾಟಲೈಟ್ ಫೋನ್ಗಳ ಸಿಗ್ನಲ್ಗಳನ್ನು ಪತ್ತೆ ಹಚ್ಚೋ
ಹಚ್ಚೋದ್ರಲ್ಲಿ ಕೂಡ NIA ಯಶಸ್ವಿಯಾಗಿದ್ದು ಅವುಗಳನ್ನು ಪರೀಕ್ಷಿಸಲಾಗ್ತಾ ಇದೆ. ಹೀಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಬಳಿಕ ಈ ಘಟನೆಗಳು ಮತ್ತು ಪಾಕಿಸ್ತಾನಕ್ಕೂ ಇರೋ ನಂಟಿನ ಬಗ್ಗೆ ತನಿಖೆ ನಡೀತಾ ಇದೆ. ಗೆಳೆಯರೆ, ಈ ದಾಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅನ್ನಲಾಗ್ತಾ ಇರುವ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಹಾಗೂ ಆಲಿ ಅಲಿಯಾಸ್ ತಲ್ಹಾ ಇಬ್ಬರು ಪಾಕ್ ಮೂಲದವರು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಈ ಇಬ್ಬರು ಕೂಡ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಈ ಸುಲೇಮಾನ್ ಈ ಹಿಂದೆ ಪಾಕಿಸ್ತಾನದ SSG ಅಂದರೆ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಅಲ್ಲಿ ಕೆಲಸ ಮಾಡಿದ್ದ. ಇವನು ಕಮಾಂಡೋ ಆಗಿದ್ದವನು ಅಂತ ಹೇಳ್ತಾ ಇದ್ದಾರೆ. ಕೆಲವೇ ತಿಂಗಳುಗಳ ಮೊದಲು ಅವನನ್ನ ಪಾಕ್ ಸೇನೆಯಿಂದ ಬಿಡುಗಡೆಗೊಳಿಸಿ ಲಷ್ಕರ್ ಎ ತೈಬಾದ ಸದಸ್ಯನನ್ನಾಗಿ ನೇಮಕ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇವೆ. ಗೆಳೆಯರೆ, ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು, ಕಮಾಂಡೋಗಳು ಇವರಿಗೆಲ್ಲ ಒಂದಷ್ಟು ದಿನಗಳ ಕಾಲ ಲಷ್ಕರ್ ಸೇರಿದಂತೆ ನಾನಾ ರೀತಿಯ ಭಯೋತ್ಪಾದಕ ಸಂಘಟನೆಗಳಲ್ಲಿ OOD ಥರ ಕೂಡ ಕೆಲಸ ಮಾಡಿಸಲಾಗುತ್ತೆ. ಹೇಗೆ ನಮ್ಮಲ್ಲಿ IPS ಅಧಿಕಾರಿಗಳನ್ನ ಇಲ್ಲಿಂದ ಸೆಂಟ್ರಲ್ ಸರ್ವಿಸ್ಗೆ ಆನಂತರ ಇಂಟರ್ನ್ಯಾಷನಲ್ ಸರ್ವಿಸ್ಗೆ ಕಳುಹಿಸಿಕೊಡ್ತಾರೋ ಹಾಗೆ ಪಾಕಿಸ್ತಾನದ ಸೇನೆಯಲ್ಲಿನ ಕಮಾಂಡೋಗಳನ್ನು ಭಯೋತ್ಪಾದಕ ಸಂಘಟನೆಗಳಿಗೆ ಡೆಪ್ಯೂಟ್ ಮಾಡಿ ಅಲ್ಲಿ ಇವರಿಂದ ಕೆಲಸ ತೆಗೆಸಲಾಗುತ್ತೆ. ಹಾಗೇನೆ ಈ ಮೂಸಾ ಅಲಿಯಾಸ್ ಸುಲೇಮಾನ್ ಪಾಕಿಸ್ತಾನದ ಸೇನೆಯಿಂದ ಲಷ್ಕರ್ ಎ ತೈಬಾಗೆ ನೇಮಕಗೊಂಡಿದ್ದ. ಅವನನ್ನು ಕಾಶ್ಮೀರಕ್ಕೆ ಕಳುಹಿಸಿಕೊಡಲಾಗಿತ್ತು. ಈ ಸುಲೇಮಾನ್ನನ್ನು ಬಳಸಿಕೊಂಡು ಪಾಕಿಸ್ತಾನದ ISI ಹಾಗೂ LETಗಳು ಸೇರಿ ಈ ದಾಳಿಯ ಯೋಜನೆಯನ್ನ ರೂಪಿಸಿವೆ ಅನ್ನೋ ಮಾಹಿತಿ NIAಗೆ ಸಿಕ್ಕಿದೆ. ಇನ್ನು ಈ ದಾಳಿಯ ಸಂಪೂರ್ಣ ತಂತ್ರಗಾರಿಕೆ ಸಿದ್ಧ ಆಗಿರೋದು ಪಾಕಿಸ್ತಾನದಲ್ಲಿರೋ LET ಕಚೇರಿಯಲ್ಲಿ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿನೇ ಈ ಸಂಘಟನೆಯ ಜೊತೆ ನಿಕಟವಾಗಿ ಹಾಗೂ ಸ್ವಲ್ಪ ಮಟ್ಟಿಗೆ ಯಾರಾದರೂ ಸಂಬಂಧವನ್ನ ಹೊಂದಿದಾರಾ ಅನ್ನೋದನ್ನ ನೋಡಿಕೊಂಡು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಓವರ್ ದ ಗ್ರೌಂಡ್ ವರ್ಕರ್ಸ್ ಬಗ್ಗೆ NIA ಸಾಕಷ್ಟು ಗಮನ ಹರಿಸ್ತಾ ಇದೆ. ಸ್ಥಳೀಯ ಮಾಹಿತಿಯನ್ನು ಪಡ್ಕೊಂಡು ಪಾಕಿಸ್ತಾನದಿಂದ ಬರುವ ಉಗ್ರರಿಗೆ ಸಹಾಯ ಮಾಡುವ, ಅವರನ್ನು ಗಡಿ ದಾಟಿಸುವ, ಅವರಿಗೆ ಆಶ್ರಯ ಕೊಡುವ, ಅವರ ಕಾರ್ಯಾಚರಣೆಗಳಿಗೆ ನೆರವಾಗ್ತಾ ಇರೋರು ಕಾಶ್ಮೀರದಲ್ಲಿ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಹುಡುಕಿ ವಿಚಾರಣೆಗೊಳಪಡಿಸುವ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾಗಳಿಗೆ ಸೇರಿದ ಓವರ್ ದ ಗ್ರೌಂಡ್ ವರ್ಕರ್ಗಳ ಸಂಖ್ಯೆ ತುಂಬಾನೇ ದೊಡ್ಡದಿದೆ. ಈ ಹಿಂದಿನಿಂದಲೂ ಕೂಡ ಅವರಲ್ಲಿ ತಮ್ಮದೇ ಆದ ನೆಟ್ವರ್ಕ್ ಅನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ಹುಡುಕಿ ಜೈಲಿಗಟ್ಟುವ ಕೆಲಸವನ್ನ ಮಾಡಲಾಗ್ತಾ ಇದೆಯಾದರೂ ಅದು ಅಂಥ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೊಂಡಿಲ್ಲ. ಇನ್ನು ಈಗ ಕೂಡ ಪಾಕಿಸ್ತಾನದಿಂದ ಬಂದ ಸುಲೇಮಾನ್ ಮತ್ತು ಆದಿಲ್ ಇಬ್ಬರಿಗೂ ಇಲ್ಲಿನ ಓವರ್ ದ ಗ್ರೌಂಡ್ ವರ್ಕರ್ಸೇ ಶೆಲ್ಟರ್ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಮಾಹಿತಿ NIAಗಿದೆ. ಹೀಗಾಗಿ 150 ಮಂದಿಯ ವಿಚಾರಣೆ ನಡೆದಿದೆ. ಇನ್ನು ಈ ಭಯೋತ್ಪಾದಕರನ್ನು ಗುರುತಿಸೋದಕ್ಕೆ NIA CCTVಗಳ ಮೊರೆ ಕೂಡ ಹೋಗ್ತಾ ಇದೆ. ಹಾಗೇನೆ ಅಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಯಾರೆಲ್ಲ ಕಾಶ್ಮೀರಿಗಳಿದ್ರೋ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ಭಯೋತ್ಪಾದಕರಲ್ಲಿಗೆ ಬಂದಿದ್ದು ಹೇಗೆ, ಅವರ ಚಲನವಲನಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹದ ಬಗ್ಗೆ NIA ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಇನ್ನಲ್ಲಿನ ಪೋನಿವಾಲಾಗಳು ಅಂದ್ರೆ ಕುದುರೆಗಳನ್ನ ಬಳಸಿಕೊಂಡು ಅಲ್ಲಿ ದುಡಿಮೆ ಮಾಡೋ ಜನ ಇದಾರಲ್ಲ, ಅವರು ಆಹಾರ ಪದಾರ್ಥಗಳನ್ನ ಮಾರ್ತಾ ಇದ್ದವರು, ಅಲ್ಲಿ ಬಲಿಯಾದವರ ಕುಟುಂಬಸ್ಥರು, ಇವರೆಲ್ಲರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅಲ್ಲದೆ ದಾಳಿಯ ಸಂದರ್ಭದಲ್ಲಿ ಭಯೋತ್ಪಾದಕರು ಬಾಡಿ ಕ್ಯಾಮ್ ಬಳಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಗಾಜಾ ಪಟ್ಟಿಯಿಂದ ಇಸ್ರೇಲ್ನ ಗಡಿಗಳ ಮೇಲೆ ದಾಳಿ ಮಾಡಿದ್ರಲ್ಲ ಹಮಾಸ್ ಉಗ್ರರು, ಅವರು ಕೂಡ ಹೀಗೆ ಬಾಡಿ ಕ್ಯಾಮ್ಗಳನ್ನು ಧರಿಸಿ ಅವರಲ್ಲಿ ಮಾಡಿದ ಅಮಾನವೀಯ ಕೃತ್ಯವನ್ನ ಚಿತ್ರೀಕರಿಸಿಕೊಂಡಿದ್ರು. ಆ ನಂತರ ಆ ವಿಡಿಯೋಗಳನ್ನ ಬಿಡುಗಡೆ ಮಾಡೋ ಕೆಲಸ ಕೂಡ ನಡೀತು. ಇಲ್ಲಿ ಕೂಡ ಭಯೋತ್ಪಾದಕರು ಪೆಹಲ್ಗಾಂವ್ ಅಲ್ಲಿ ತಾವು ನಡೆಸಿದ ಅಮಾನವೀಯ ಕೃತ್ಯವನ್ನ ಚಿತ್ರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ದಾಳಿಯ ಹಿಂದಿದ್ದವರೇ ಈ ಹಿಂದೆ ಝೆಟ್ಮೋರಾ ಟನಲ್ ನಲ್ಲಿ ನಡೆದಿದ್ದ ದಾಳಿಯ ಹಿಂದೆ ಕೂಡ ಇದ್ದಿರಬಹುದು ಅನ್ನೋ ಅನುಮಾನ ಅಲ್ಲಿ ವ್ಯಕ್ತವಾಗ್ತಾ ಇದೆ. 2024ರಲ್ಲಿ 6 ಮಂದಿ ಕಾರ್ಮಿಕರು ಹಾಗೂ ವೈದ್ಯರೊಬ್ಬರ ಮೇಲೆ ಈ ಝೆಟ್ಮೋರಾ ಟನಲ್ ನಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆ ಬಳಿಕ ಉಗ್ರರು ಅಲ್ಲಿಂದ ಪರಾರಿಯಾಗಿದ್ರು. ಅವ್ರು ಯಾರು, ಎಲ್ಲಿಂದ ಬಂದ್ರು ಅನ್ನೋ ಮಾಹಿತಿ ಇದುವರೆಗೆ ಸಿಕ್ಕಿಲ್ಲ. ಈಗ ಅದೇ ತಂಡಾನೇ ಪೆಹಲ್ಗಾಂವ್ ಅಲ್ಲಿ ಕೂಡ ದಾಳಿ ಮಾಡಿರುವ ಸಾಧ್ಯತೆಯ ಬಗ್ಗೆ ತನಿಖೆಗಳು ನಡೀತಾ ಇವೆ. ಗೆಳೆಯರೆ, ಇಲ್ಲೊಂದು ಕಡೆ NIA ತನಿಖೆಯ ಮೂಲಕ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸ್ತಾ ಇದ್ರೆ, ಮತ್ತೊಂದು ಕಡೆ ಸೇನೆ ಶಂಕಿತರ ಮನೆಗಳನ್ನು ಉಡೀಸ್ ಮಾಡ್ತಾ ಹೋಗ್ತಾ ಇದೆ. ಒಟ್ಟಾರೆ NIA ತನಿಖೆಯಿಂದ ಈ ದಾಳಿಯ ಹಿಂದೆ ಪಾಕ್ ಪಾತ್ರ ಇರೋದು ಸ್ಪಷ್ಟ ಆಗ್ತಾ ಇದೆ. ಅದನ್ನ ಸಾಬೀತುಪಡಿಸುವ ಎಲ್ಲ ಸಾಕ್ಷ್ಯಾಧಾರಗಳು ಕೈಗೆ ಸಿಕ್ಕರೆ ಅವುಗಳನ್ನೇ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಮತ್ತಷ್ಟು ರಾಜತಾಂತ್ರಿಕ ಒತ್ತಡವನ್ನು ಹೇರೋದಕ್ಕೆ FATFನ ಬ್ಲಾಕ್ ಲಿಸ್ಟ್ಗೋ ಗ್ರೇ ಲಿಸ್ಟ್ಗೋ
ಪಾಕಿಸ್ತಾನವನ್ನ ಸೇರಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ಪ್ರಯತ್ನವನ್ನ ಮಾಡುತ್ತೆ. ಹಾಗೆ IMFನ ಬೇಲ್ಔಟ್ಗಳು, ಸಾಲಗಳು ಪಾಕಿಸ್ತಾನಕ್ಕಿನ್ನು ಮುಂದೆ ಸಿಗದ ಹಾಗೆ ನೋಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಭಾರತ ಇಲ್ಲಿ ಮಾಡೋದಕ್ಕೆ NIA ಒದಗಿಸಿಕೊಡುವ ಸಾಕ್ಷ್ಯಾಧಾರಗಳು ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಇದು ಗೆಳೆಯರೆ, ಕಾಶ್ಮೀರದಲ್ಲಿ ನಡೀತಿರೋ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.